ಮನಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದಕ್ಕೆ ಈ ವಿಡಿಯೋವೇ ಜೀವಂತ ಸಾಕ್ಷಿ. ಯಾಕಂದ್ರೆ ಪ್ರಿಯಕರನ ಹಿಂದೆ ಬಿದ್ದವಳು ಪ್ರಿಯಕರ ಹೇಳ್ದ ಅಂತ ತನ್ನ ತಾಯಿ ಹಾಗೂ ದೊಡ್ಡಮ್ಮನ ಖಾಸಗಿ ಫೋಟೋ ಕಳಿಸಿದ್ದಾಳೆ. ಮಲಗಿದ್ದಾಗ ತಾಯಿ ಅಂಗಾಂಗ ಸೆರೆ ಹಿಡಿದ ಮಗಳು, ಸ್ನಾನ ಮಾಡ್ತಿದ್ದ ದೊಡ್ಡಮ್ಮಳ ಖಾಸಗಿ ಫೋಟೋ ಸೆರೆ. ಸೋಷಿಯಲ್ ಮೀಡಿಯಾ ಹುಚ್ಚಿಗೆ ಬಿದ್ದ ಕೆಲವು ಯುವತಿಯರು ವಿಚಿತ್ರವಾಗಿ ದೇಹದ ಅಂಗಾಂಗ ಪ್ರದರ್ಶನ ಮಾಡೋದನ್ನ ನೋಡಿದ್ದೀವಿ. ಆದರೆ ಇಲ್ಲೊಬ್ಬಳು ಯುವತಿ ತನ್ನ ತಾಯಿ ಹಾಗೂ ದೊಡ್ಡಮ್ಮನ ಬೆತ್ತಲೆ ಫೋಟೋಗಳನ್ನ ತನ್ನ ಪ್ರಿಯಕರನಿಗೆ ಕಳುಹಿಸಿ ವಿಕೃತಿ ಮೆರೆದಿದ್ದಾಳೆ. ಬೆಂಗಳೂರಿನ ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಇಬ್ಬರು ಹೆಣ್ಣು ಮಕ್ಕಳ ಜೊತೆಗೆ ಗಂಡ ಹೆಂಡತಿ ವಾಸವಾಗಿದ್ರು. ಗಂಡ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ರೆ, ತಾಯಿ ಮನೆಯಲ್ಲಿ ಮಕ್ಕಳನ್ನ ನೋಡಿಕೊಳ್ತಾ ಇದ್ರು. ಹಿರಿಯ ಮಗಳು BBA ಓದಿದ್ರೆ, ಕಿರಿಯ ಮಗಳು ಡಿಗ್ರಿ ಓದುತ್ತಾ ಇದ್ದಳು. ಈ ನಡುವೆ ಹಿರಿಯ ಮಗಳು ವರುಣ್ ಅಲಿಯಾಸ್ ಗಿರಿಧರ್ ಎಂಬುವನ ಜೊತೆಗೆ ಪ್ರೀತಿಯ ಪಾಶಕ್ಕೆ ಬಿದ್ದಿದ್ದಳು. ಕೆಲವು ದಿನಗಳ ಹಿಂದೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇದ್ದಾಗ ತಾಯಿಗೆ ಸಿಕ್ಕಿಬಿದ್ದ ಮಗಳ ಮೊಬೈಲ್ ಪರಿಶೀಲಿಸಿದಾಗ ಹಸಿಬಿಸಿ ಫೋಟೋಗಳನ್ನ ನೋಡಿ ಕಂಗಾಲಾಗಿದ್ದರು. ವಿಕೃತ ಬುದ್ಧಿ ಬಯಲಾಗ್ತಾ ಇದ್ದಂತೆ ಮನೆ ಬಿಟ್ಟ ಮಗಳು. ವಿಡಿಯೋ ಕಾಲ್ ಬಳಿಕ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಆದ್ಮೇಲೆ ಮಗಳು ಮನೆ ಬಿಟ್ಟು ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ಇದೀಗ ಕುಟುಂಬಸ್ಥರಿಗೆ ಭಯ ಬಂದಿದ್ದು, ಮಗಳ ಮೊಬೈಲ್ನಲ್ಲಿ ಡಿಲೀಟ್ ಮಾಡಿಸಿದ್ದೇವೆ, ಆದರೆ ವರುಣ್ ಮೊಬೈಲ್ನಲ್ಲಿ ಫೋಟೋಗಳಿದ್ದು ಅವನು ಯಾರಿಗಾದರೂ ಕಳುಹಿಸಿದ್ದಾನಾ ಅನ್ನೋದು ತಿಳಿದಿಲ್ಲ. ನಮ್ಮ ಫೋಟೋಗಳನ್ನು ಕಳುಹಿಸು ಎಂದು ಹೇಳಿ ಫೋಟೋ ಪಡ್ಕೊಂಡ ವರುಣ್ ಹಾಗೂ ನನ್ನ ಹಿರಿಯ ಮಗಳು ಮಾನಹಾನಿ ಮಾಡಿದ್ದಾರೆ ಎಂದು ಬ್ಯಾಟರಾಯನಪುರ ಠಾಣೆಗೆ ದೂರು ನೀಡಿದ್ದಾರೆ. ಒಂದ್ಸತಿ ಕೆಲವ್ರಿಗೆಲ್ಲ ತುಂಬಾ ಕಂಪ್ಯಾರಿಸನ್ ಆಗ್ತಾ ಇರುತ್ತೆ ಮನೆಯಲ್ಲಿ. ನೀನು ನೋಡು, ನಿನ್ಕಿನ್ನ ಅವ್ರು ಚೆನ್ನಾಗಿದ್ದಾರೆ, ನಿನ್ಕಿನ್ನ ಇವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ನಾನು ಚೆನ್ನಾಗೇ ಇಲ್ಲ, ಅದಕ್ಕೋಸ್ಕರ ನನ್ನನ್ನು ಯಾರು ನೋಡೋದೇ ಇಲ್ಲ, ಈ ತರದ ಒಂದು ಭಾವನೆಗಳು ಇರುವಂತ ವ್ಯಕ್ತಿಗಳು ಈ ತರದ ಒಂದು ಕೆಲಸಗಳನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಪ್ರಕರಣ ದಾಖಲಿಸಿಕೊಂಡಿರುವ ಬ್ಯಾಟರಾಯನಪುರ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಹಂತದ ವಿಚಾರಣೆ ವೇಳೆ ನನ್ನ ಪತಿ ಕೇಳಿದ್ದ, ಹೀಗಾಗಿ ತಾಯಿ ಫೋಟೋ ಕಳಿಸಿದ್ದೆ ಅಂತ ಹೇಳಿದ್ದಾಳೆ. ಆದರೆ ಸ್ವಂತ ತಾಯಿ ದೊಡ್ಡಮ್ಮನ ಖಾಸಗಿ ಫೋಟೋ ಕಳಿಸಿದ ಆಕೆಯ ಮನಸ್ಥಿತಿ ಎಂತಹದ್ದು ಅನ್ನೋ ಬಗ್ಗೆ ಚಿಂತಿಸುವಂತಾಗಿದೆ. ಮದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ತಾಳಿ ಕಟ್ಟೋ ಹೊತ್ತಲ್ಲಿ ಮದುವೆ ಮುರಿದು ಬಿದ್ದಿತ್ತು. ಕದ್ದು ಮುಚ್ಚಿ ಮದುವೆ ಆಗ್ತಾ ಇದ್ದ ಗಂಡನಿಗೆ ಮೊದಲನೇ ಹೆಂಡತಿಯೇ ಶಾಕ್ ಕೊಟ್ಟಿದ್ಲು. ಈಗ ಮದುವೆಗೆ ಸಿದ್ಧವಾಗಿದ್ದ ಹುಡುಗಿ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಎರಡನೇ ಮದುವೆ ಪುರಾಣ ಬಿಚ್ಕೊಳ್ತು ಮತ್ತೊಂದು ರಾಮಾಯಣ. PE ಟೀಚರ್ ಪೋಲಿ ಆಟ, ಹೆಣ್ಮಗಳಿಗೆ ಪ್ರಾಣ ಸಂಕಟ. PE ಟೀಚರ್ ಪೋಲಿ ಆಟಕ್ಕೆ ಇಬ್ಬರು ಹೆಣ್ಮಕ್ಕಳ ಬದುಕು ಬೀದಿಗೆ ಬಿದ್ದಿದೆ. ಪ್ರೀತಿಸಿ ಮದುವೆಯಾಗಿದ್ದ ಮೊದಲ ಹೆಂಡತಿ ಕಣ್ಣೀರಿಡ್ತಿದ್ರೆ ಹಸೆಮಣೆಯಿಂದ ಹೊರಬಂದವಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಮೊದಲ ಮದುವೆ ವಿಷಯವನ್ನೇ ಮುಚ್ಚಿಟ್ಟವ ನನ್ನ ಬದುಕನ್ನೇ ಹಾಳು ಮಾಡಿದ್ದಾನೆ ಅಂತ ಕಣ್ಣೀರಿಡುತ್ತಿದ್ದಾಳೆ. ಕಾಸು ಹೋಯ್ತು, ಖಾಸಗಿ ಫೋಟೋವೂ ಹೋಯ್ತು ಅಂತ ಪೊಲೀಸರ ಮುಂದೆ ಅಳಲು ತೋಡ್ಕೊಳ್ತಿದ್ದಾಳೆ. ಆದ್ರೆ PE ಟೀಚರ್ ಮಾತ್ರ ನಾನಂಥವನಲ್ಲ ಅಂತ ಹೇಳಿದ್ದೇ ಕಥೆ ಹೇಳುತ್ತಿದ್ದಾನೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಎಡೆಯೂರಿನ ಕಲ್ಯಾಣ ಮಂಟಪದಲ್ಲಿ ನಿನ್ನೆ ದೊಡ್ಡ ಹಂಗಾಮವೇ ಸೃಷ್ಟಿಯಾಗಿತ್ತು. ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಹೊತ್ತಲ್ಲಿ ಇಡೀ ಮದುವೆ ಮನೆಯೇ ರಣಾಂಗಣವಾಗಿತ್ತು. ಹುಡುಗಿಯ ಕೈ ಹಿಡ್ಕೊಂಡು ಸುತ್ತು ಹಾಕ್ತಿದ್ದ ಮದುಮಗನ ಅಸಲಿ ಪುರಾಣ ಬಿಚ್ಕೊಳ್ತಿದ್ದಂತೆ ಇಡೀ ಮದುವೆ ಮನೆಯವರೇ ಬೆಕ್ಕಸ ಬೆರಗಾಗಿ ಹೋಗಿದ್ರು. ಈತನಿಗೆ ಮೊದಲೇ ಮದುವೆಯಾಗಿದೆಯಾ, ಪ್ರೀತಿಸಿ ಮದುವೆಯಾದ ಹುಡುಗಿಯನ್ನೇ ಬಿಟ್ಟು ಇನ್ನೊಂದು ಮದುವೆ ಆಗ್ತಿದ್ದಾನ ಅಂತ ಗುಸುಗುಸು ಮಾತಾಡುವುದಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಗಂಡ ಅನ್ನಿಸ್ಕೊಂಡವ ಕದ್ದು ಮುಚ್ಚಿ ಎರಡನೇ ಮದುವೆ ಆಗ್ತಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಪತ್ನಿಯೇ ರಣಚಂಡಿಯಾಗಿದ್ಲು. ಈ ಹೈಡ್ರಾಮಾ ಮುಗೀತಿದ್ದಂತೆ ಮತ್ತೊಂದು ಪುರಾಣ ಬಿಚ್ಕೊಂಡಿದೆ. ಮದುವೆಗೆ ಸಿದ್ಧವಾಗಿದ್ದ ಯುವತಿ ಈಗ ಅಮೃತೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಮೊದಲ ಮದುವೆ ವಿಷಯ ಮುಚ್ಚಿಟ್ಟು ನನ್ನನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದ. ಮದುವೆ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಹಣದ ಜೊತೆಗೆ ಚಿನ್ನಾಭರಣವನ್ನೂ ಪಡೆದಿದ್ದಾನೆ. ಇಷ್ಟೇ ಅಲ್ಲ, ನನ್ನ ಖಾಸಗಿ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೆ ಅಂತ ದೂರು ನೀಡಿದ್ದಾಳೆ.
ಮದುವೆಯಾಗೋದಕ್ಕೆ ರೆಡಿಯಾಗಿದ್ದವಳು ಸಾಲು ಸಾಲು ಆರೋಪ ಮಾಡುತ್ತಿದ್ರೆ ಈತ ಮಾತ್ರ ಬೇರೆಯದ್ದೇ ಹೇಳ್ತಿದ್ದಾನೆ. ನನ್ನ ಮೊದಲ ಪತ್ನಿ ಜೊತೆಗಿನ ಡಿವೋರ್ಸ್ ಕೇಸ್ ನಡೆಯುತ್ತಿದೆ. ಈ ವಿಷಯವನ್ನ ಮದುವೆಯಾಗೋ ಹುಡುಗಿಗೂ ಹಾಗೂ ಆಕೆಯ ತಾಯಿಗೂ ಹೇಳಿದ್ದೆ. ಆದರೂ ಈಗ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದಿದ್ದಾನೆ. ಒಟ್ನಲ್ಲಿ PE ಟೀಚರ್ ಮೇಲೆ ಮೇಲಿಂದ ಮೇಲೆ ಕೇಸ್ ಬೀಳುತ್ತಿದ್ದು ಎರಡನೇ ಮದುವೆಯ ಕನಸಿನಲ್ಲಿದ್ದವ ಕಕ್ಕಾಬಿಕ್ಕಿಯಾಗಿ ಹೋಗಿದ್ದಾನೆ. ವಿಠಲ್, ನ್ಯೂಸ್ 18 ತುಮಕೂರು.